ಹಲೋ ಗೆಳೆಯರಿ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 29, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ರೇಡಿಯೋ ಟೆಲಿಸ್ಕೋಪ್ ಫ್ಲೋಟಿಂಗ್ ಇನ್ ಕರ್ನಾಟಕ ವಾಟರ್ಸ್ ಥ್ರೂ ಲೈಟ್ ಆನ್ ನೇಚರ್ ಆಫ್ ಅರ್ಲಿ ಸ್ಟಾರ್ಸ್ ಆ್ಯಂಡ್ ಗ್ಯಾಲಕ್ಸೀಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂತಹ ಒಂದು ಹೊಸ ಇನ್ವೆನ್ಷನ್ ಸರಾಸ್ ಅನ್ನುವಂತಹ ಒಂದು ರೇಡಿಯೋ ಟೆಲಿಸ್ಕೋಪ್ ಡಿಸೈನ್ ಮಾಡಿರೋದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇವರು ತಯಾರು ಮಾಡಿರುವಂತಹ ಈ ಒಂದು ರೇಡಿಯೋ ಟೆಲಿಸ್ಕೋಪಿಂದ ಯೂನಿವರ್ಸಲ್ಲಿರ್ತಕ್ಕಂತಹ ಸ್ಟಾರ್ಗಳ ಫಾರ್ಮೇಷನ್ ಅಥವಾ ಗ್ಯಾಲಕ್ಸೀಸ್ಗಳು ಹೇಗೆ ಫಾರ್ಮ್ ಆಗಿದೆ, ಯಾವ ನೇಚರ್ನ ಆಧಾರದ ಮೇಲೆ ಅದು ಫಾರ್ಮ್ ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಶರಾವತಿ ಬ್ಯಾಕ್ ವಾಟರ್ಸ್ ಹಾಗೂ ದಂಡಿಗನಹಳ್ಳಿ ಲೇಕಲ್ಲಿ ಈ ರೇಡಿಯೋ ಟೆಲಿಸ್ಕೋಪನ್ನು ಯೂಸ್ ಮಾಡೋದ್ರ ಮುಖಾಂತರ ಆಸ್ಟ್ರಾನಮರ್ಸ್ ಹಾಗೂ ರಿಸರ್ಚರ್ಸ್ಗಳು ರೇಡಿಯೋ ಲ್ಯುಮಿನಿಸೆನ್ಸ್ ಗ್ಯಾಲಕ್ಸೀಸ್ಗಳ ಒಂದು ಪ್ರಾಪರ್ಟೀಸನ್ನು ಪತ್ತೆ ಮಾಡಿದ್ದಾರೆ. ಈ ಗ್ಯಾಲಕ್ಸೀಸ್ಗಳ ಡ್ಯೂರೇಷನ್ ಹೇಗಿದೆ ಅಂತಂದರೆ, ಬಿಗ್ ಬ್ಯಾಂಗ್ ಆದಮೇಲೆ 200 ಮಿಲಿಯನ್ ಇಯರ್ಸನ್ನು ಕನ್ಸಿಡರ್ ಮಾಡಿದರೆ ಈ ಸಂದರ್ಭದಲ್ಲಿ ಹೇಗೆ ಗ್ಯಾಲಕ್ಸೀಸ್ಗಳು ಫಾರ್ಮ್ ಆಗಿದೆ. ಈ ಸರಾಸ್ 3 ಅನ್ನುವಂತಹ ರೇಡಿಯೋ ಟೆಲಿಸ್ಕೋಪು ರೇಡಿಯೋ ಲ್ಯುಮಿನಿಸೆನ್ಸ್ ಗ್ಯಾಲಕ್ಸೀಸ್ಗಳ ಪ್ರಾಪರ್ಟೀಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಬಳಕೆ ಮಾಡ್ಕೋತಾರೆ ಅನ್ನೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಇದರ ಒಂದು ಇಂಪಾರ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡಿದರೆ ಯೂನಿವರ್ಸಲ್ಲಿ ಬಿಗ್ ಫಿನಾಮಿನಾ ಆಗಿರುವಂತಹ ಬ್ಲ್ಯಾಕ್ ಹೋಲ್ಸ್ ಇರ್ಬೋದು, ಇವನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಈ ಒಂದು ಸರಾಸ್ 3 ರೇಡಿಯೋ ಟೆಲಿಸ್ಕೋಪ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಇವತ್ತು ಗ್ಯಾಷಿಯಸ್ ಮ್ಯಾಟರ್ಸ್ಗಳು ಏನಿರುತ್ತಲ್ಲ ಗ್ಯಾಲಕ್ಸೀಸ್ಗಳೇ, ಇವುಗಳ ಮುಖಾಂತರ ಸ್ಟಾರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಲಿಯರ್ ಟೈಮಲ್ಲಿ ಕೇವಲ 3% ಗ್ಯಾಷಿಯಸ್ ಮ್ಯಾಟರ್ಸ್ಗಳು ಇವತ್ತು ಸ್ಟಾರ್ಸ್ ಆಗಿ ಕನ್ವರ್ಟ್ ಆಗಿದೆ ಅನ್ನುವಂಥ ಒಂದು ಐಡೆಂಟಿಫಿಕೇಷನನ್ನು ಅಥವಾ ಅಂಡರ್ಸ್ಟ್ಯಾಂಡಿಂಗನ್ನು ಈ ಒಂದು ಟೆಲಿಸ್ಕೋಪ್ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ಆಸ್ಟ್ರೋಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಹಾಗೂ ಇದನ್ನು ಬಿಲ್ಟ್ ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಬಗ್ಗೆ ಮಾಹಿತಿ ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಕೆನಡಾ ಸೇಸ್ ಇಂಡಿಯಾ ಅ ಕ್ರೂಷಿಯಲ್ ಪಾರ್ಟ್ನರ್ ಟರ್ಮ್ಸ್ ಚೈನಾ ಆ್ಯಂಡ್ ಇನ್ಕ್ರೀಸಿಂಗ್ಲಿ ಡಿಸ್ರಪ್ಟಿವ್ ಪವರ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಇಂಡೋ ಪೆಸಿಫಿಕ್ ರೀಜನಲ್ಲಿ ಭಾರತದ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೆನಡಾ ಇವತ್ತು ಭಾರತದೊಂದಿಗೆ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡಬೇಕು. ಜೊತೆಗೆ ಚೈನಾ ತನ್ನ ಒಂದು ಪವರನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಅವರ ಒಂದು ಹೆಜಿಮೋನಿಯನ್ನು ಸಾಧಿಸಬೇಕು. ಗ್ಲೋಬಲ್ ಪವರನ್ನು ಡಿಸ್ರಪ್ಷನ್ ಮಾಡ್ತಕ್ಕಂಥ ಒಂದು ಕಂಡೀಷನ್ಸ್ಗಳು ಇವತ್ತು ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಟ್ರಸ್ಟ್ ವರ್ದಿ ಇರ್ತಕ್ಕಂಥ ನೇಷನ್ ಜೊತೆಗೆ ತನ್ನ ಒಂದು ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ಕೆನಡಾ ಮುಂದಾಗಿದೆ. ತನ್ನ ಒಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕು. ಸೊ ಅವರ ಒಂದು ನ್ಯೂ ಅಪಾರ್ಚುನಿಟಿ ನಡಿನಲ್ಲಿ ಇಂಡೋ ಪೆಸಿಫಿಕ್ ರೀಜನಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅಂದರೆ ಭಾರತದೊಂದಿಗೆ ಕೋಆಪರೇಷನ್ ತುಂಬ ಇಂಪಾರ್ಟೆಂಟು. ಸೊ ಭಾರತ ಇವತ್ತು ಇಂಡಿಯನ್ ಓಷನಲ್ಲಿ ಹೆಚ್ಚಿನ ಒಂದು ಸ್ಟ್ರಾಂಗ್ ಹೋಲ್ಡನ್ನು ಹೊಂದಿರೋದ್ರಿಂದ ಸೊ ಸೆಕ್ಯೂರಿಟಿ ಕನ್ಸರ್ನಲ್ಲಿ ಸಹ ಇವತ್ತು ಇಂಡೋ ಪೆಸಿಫಿಕ್ ರೀಜನಲ್ಲಿ ಸ್ಟೆಬಿಲಿಟಿಯನ್ನು ತರಬೇಕು ಅಂತಂದರೆ ಭಾರತದ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹ್ಯೂಮನ್ ರೈಟ್ಸನ್ನು ಪ್ರಮೋಷನ್ ಮಾಡೋದಾಗಲಿ, ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಪ್ಲೂರಲಿಸಮ್, ಸೆಕ್ಯೂರಿಟಿ ಅಥವಾ ವ್ಯಾಲ್ಯೂಸ್ಗಳನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ, ಎಕನಾಮಿಕ್ ಕೋಆಪರೇಷನ್ ಇರ್ಬೋದು. ಸೊ ಕೆನಡಾ ಇವತ್ತು ಮಿಲಿಟರಿ ಎಂಗೇಜ್ಮೆಂಟನ್ನು ಎನ್ಹ್ಯಾನ್ಸ್ ಮಾಡ್ತಾ ಇರೋದ್ರಿಂದ ಹಾಗೂ ಇಂಟೆಲಿಜೆನ್ಸ್ ಕೆಪ್ಯಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇರೋದ್ರಿಂದ ಒಂದು ರೀಜನಲ್ ಸೆಕ್ಯೂರಿಟಿ ತರಬೇಕು ಅಂತಂದರೆ ನೇಬರಿಂಗ್ ಕಂಟ್ರಿಗಳೊಂದಿಗೆ, ಅದರಲ್ಲೂ ಇಂಡೋ ಪೆಸಿಫಿಕ್ ರೀಜನಲ್ಲಿ ಬರ್ತಕ್ಕಂಥ ಕಂಟ್ರಿಗಳೊಂದಿಗೆ ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥದ್ದಾಗಿ ಮುಂದಾಗಿದೆ. ಸೊ ಭಾರತನೂ ಸಹ ಇವತ್ತು ಸ್ಟ್ರಾಟಜಿಕಲಿ ವೆಲ್ ಟು ಡಿ ಇದೆ. ಎಕನಾಮಿಕ್ ಇರ್ಬೋದು ಅಥವಾ ಡೆಮೋಗ್ರಫಿಕ್ ಇಂಪಾರ್ಟೆನ್ಸನ್ನು ನೋಡಿದರೆ ನಾವು ನಮ್ಮ ದೇಶ ಇವಾಗ 2023ನಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನನ್ನು ಹೊಂದುವಂತಹ ಸಾಧ್ಯತೆ ಇದೆ. ಸೊ ಹ್ಯೂಮನ್ ರಿಸೋರ್ಸು ಸಹ ಸಿಗುತ್ತೆ. ಡೆಮೋಕ್ರೆಟಿಕಲಿ ನಾವು ವಿ ಆರ್ ವೆರಿ ಸ್ಟ್ರಾಂಗ್ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಇಂಡೋ ಪೆಸಿಫಿಕ್ ರೀಜನಲ್ಲಿ ಇವತ್ತು ಕೆನಡಾ ಪರ್ಸ್ಯೂಟ್ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ, ನಾವು ಇವತ್ತು ಶೇರ್ಡ್ ವ್ಯಾಲ್ಯೂವನ್ನು ಎನ್ಹ್ಯಾನ್ಸ್ ಮಾಡಬೇಕು. ಸೊ ಇಂಡೋ ಪೆಸಿಫಿಕ್ ರೀಜನಲ್ಲಿ ಸ್ಟೆಬಿಲಿಟಿಯನ್ನು ತರಬೇಕು ಅಂತಂದರೆ ಎಕನಾಮಿಕ್ ಟೈಸ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕೋಆಪ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸಪ್ಲೈ ಚೈನಲ್ಲಿ ಸಹ ಸಾಕಷ್ಟು ಸಪೋರ್ಟನ್ನು ಕೊಡಬೇಕಾಗುತ್ತೆ.
ಸೊ ಇಲ್ಲಿ ನಾವು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಏನು ನೋಡ್ತೀವಲ್ಲ, ಈ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಎನ್ಹ್ಯಾನ್ಸ್ ಮಾಡಬೇಕು. ಸೊ EPTA ಅಂತಲೂ ಹೇಳ್ಬೋದು, ಅರ್ಲಿ ಪ್ರೋಗ್ರೆಸ್ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕು. ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಕೆನಡಾ ತನ್ನ ಒಂದು ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡಬೇಕಂತಂದರೆ ಒಂದು ಅಕಾಡೆಮಿಕ್ ಸಪೋರ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದರ್ ಏರಿಯಾದಲ್ಲಿ ವರ್ಕ್ ಹೇಗೆ ಮಾಡಬೇಕು, ಒಂದು ಬೇರೆ ಕಂಟ್ರಿಗೆ ಎಜುಕೇಷ್ನಲ್ ಕಲ್ಚರನ್ನು ಸಪೋರ್ಟ್ ಮಾಡೋದಾಗಲಿ, ಅಕಾಡೆಮಿಕ್ ಅಂತ ಹೇಳ್ಬೋದು, ಮತ್ತು ರಿಸರ್ಚ್ ಎಕ್ಸ್ಚೇಂಜಸ್ಗಳನ್ನು ಸಹ ಮಾಡಬೇಕಾಗತ್ತೆ. ಇವೆಲ್ಲ ಕೋಆಪ್ರೇಷನ್. ಇನ್ನು ಕೆನಡಾನು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದಾಗಿ ಮುಂದಾಗಿದ್ದಾರೆ. ಸೊ ಕೆನಡಾ ಅನೌನ್ಸ್ ಮಾಡಿರ್ತಕ್ಕಂಥ ಆ್ಯಂಬಿಷಿಯಸ್ ಪ್ಲ್ಯಾನ್ ಅಂತಂದರೆ ನೆಕ್ಸ್ಟ್ 5 ಇಯರ್ಸಲ್ಲಿ $2.3 ಬಿಲಿಯನ್ ಅಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ. ಇದು ನೆಕ್ಸ್ಟ್ 5 ಇಯರ್ಸ್ ಪ್ಲ್ಯಾನ್. ಸೊ 5 ಇಯರ್ ಪ್ಲ್ಯಾನ್ ಅಡಿನಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಸೊ ಕೆನಡಾ ಒಂದು ರೀಜ್ನಲ್ ಪೀಸನ್ನು ತರಬೇಕು ಅಥವಾ ಸೆಕ್ಯೂರಿಟಿನ ತರಬೇಕು ಅಂತಂದರೆ, ಅದರಲ್ಲೂ ಇಂಡೋ ಪೆಸಿಫಿಕ್ ರೀಜನಲ್ಲಿ ತನ್ನ ಒಂದು ಪ್ರೆಸೆನ್ಸನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಿಲಿಟರಿ ಪಾರ್ಟಿಸಿಪೇಷನ್ ಇರ್ಬೋದು ಅಥವಾ ರೀಜ್ನಲ್ ಮಿಲಿಟರಿ ಎಕ್ಸಸೈಸನ್ನು ಮಾಡಲಿಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಇದು ಮಾಡ್ತಾ ಇದೆ ಅನ್ನೋದ್ರಾಗಿ ಸಹ ನಾವು ಆರ್ಟಿಕಲಲ್ಲಿ ನೋಡ್ಬೋದು. ರೀಜ್ನಲ್ ಪಾರ್ಟ್ನರ್ಸ್ಗಳೊಂದಿಗೆ ಇವರು ಸೆಕ್ಯೂರಿಟಿ ಕನ್ಸರ್ನ್ ಆಗಿ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸೈಬರ್ ಸೆಕ್ಯೂರಿಟಿಗೆ ಇರ್ಬೋದು ಅಥವಾ ಇವಾಗ ಮ್ಯಾರಿಟೈಮ್ ಸೆಕ್ಯೂರಿಟಿ ಇರ್ಬೋದು, ಡಿಫೆನ್ಸ್ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ಇವರು ಕಡಿಮೆ ಮಾಡೋದಕ್ಕೋಸ್ಕರ ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟ್ರೆಂತನ್ನು ತರಲಿಕ್ಕೆ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅಥವಾ ಕಮಿಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಸಹ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಆರ್ಟಿಕಲಲ್ಲಿ ನೋಡ್ಬೋದು. ಕೆನಡಾ ಹಾಗೂ ಭಾರತದ ರಿಲೇಷನ್ ಇಂಪಾರ್ಟೆಂಟ್ ಆಗಿ ನಮಗೆ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಫ್ರಾನ್ಸ್ ಡಿಸ್ಕಸ್ ಡಿಫೆನ್ಸ್ ಇಂಡಸ್ಟ್ರಿಯಲ್ ಟೈಸ್ ಮೇಕ್ ಇನ್ ಇಂಡಿಯಾ. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ಇರತಕ್ಕಂಥ ಡಿಫೆನ್ಸ್ ಇಂಡಸ್ಟ್ರಿಗೆ ರಿಲೇಟೆಡ್ ಇರುವಂಥ ಟೈಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಭಾರತ ಹಾಗೂ ಫ್ರಾನ್ಸ್ ಮಧ್ಯೆ ಪ್ರತಿ ವರ್ಷ ಡಿಫೆನ್ಸ್ ಡೈಲಾಗ್ ನಡೆಯುತ್ತೆ. 4ನೇ ಡಿಫೆನ್ಸ್ ಡೈಲಾಗನ್ನು ಇವಾಗ ನಾವು ನೋಡ್ತಾ ಇದ್ವಿ. ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಹಾಗೂ ಫ್ರೆಂಚಲ್ಲಿರುವಂಥ ಫೈನಾನ್ಸ್ ಮಿನಿಸ್ಟ್ರು ಸಹ ಇದರಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿದ್ದು. ಇಂಡಿಯನ್ ಓಷನ್ ಕಮಿಷನ್ ಅಥವಾ ಇಂಡಿಯನ್ ಓಷನ್ ನೇವಲ್ ಸಿಂಫೋಸಿಯಂ ಅಂತಲೂ ಸಹ ಕರೀತಾರೆ. 2 ಕಂಟ್ರಿಗಳ ಮಧ್ಯೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಏನು ಟೈಸ್ ಇದೆ, ಸೊ ಹೇಗೆ ನಾವು ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಪ್ರತಿ ವರ್ಷ ನಡೆಯುತ್ತೆ. ಭಾರತ ಈ ವರ್ಷ ಫೋಕಸ್ ಮಾಡಿರೋದು ಇಂಡಸ್ಟ್ರಿಯಲ್ ಕೋಆಪ್ರೇಷನಲ್ಲಿ, ಅದರಲ್ಲೂ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಇಂಡಸ್ಟ್ರಿ ಕೋಆಪ್ರೇಷನ್ ಅಂತ ನೋಡಿದಾಗ ನಾವು ಮೇಕ್ ಇನ್ ಇಂಡಿಯಾ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಾ ಇದ್ದೀವಿ. ಮ್ಯಾರಿಟೈಮ್ ಕೋಆಪ್ರೇಷನ್ ಅಂತ ಬಂದಾಗ ಇವತ್ತು ನಾವು ಬೈಲ್ಯಾಟ್ರಲ್ ಎಕ್ಸಸೈಸನ್ನು ಮಾಡಬೇಕು. 2 ಕಂಟ್ರಿಗಳ ಮಧ್ಯೆ ಏನೇನು ಟೈಸ್ ಇದೆ, ಸೊ ಮೇಕ್ ಇನ್ ಇಂಡಿಯಾವನ್ನು ಇಲ್ಲಿ ಬೂಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಡಿಫೆನ್ಸ್ ಕೋಆಪರೇಷನ್ ಅಂತ ಬಂದಾಗ ಫ್ರಾನ್ಸ್ ಜೊತೆಗೆ ನಾವು ರೆಗ್ಯುಲರ್ ಬೇಸಿಸ್ ಮೇಲೆ ಹೊಂದಿರುವಂತಹ ಎಕ್ಸಸೈಸ್ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಇವಾಗ ಆರ್ಮಿ ಅಂತ ಬಂದಾಗ ಎಕ್ಸಸೈಸ್ ಶಕ್ತಿ ಅಂತ ನೋಡ್ತೇವೆ. ಇನ್ನು ನೇವಿ ಅಂತ ಬಂದಾಗ ವರುಣ್. ಸೊ ಇವೆಲ್ಲ ನಮಗೆ ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ಗೆ ರಿಲೇಟೆಡ್ ಇರುವಂತೆ ಗರುಡ. ಸೊ ಈ 3 ಎಕ್ಸಸೈಸ್ಗಳನ್ನು ನಾವು ರೆಗ್ಯುಲರ್ ಬೇಸಿಸ್ ಮೇಲೆ ಕಂಡಕ್ಟ್ ಮಾಡ್ತಾ ಬಂದಿದ್ದೀವಿ. ಫ್ರಾನ್ಸ್ ಜೊತೆಗೆ ಇರ್ತಕ್ಕಂಥ ಟೈಸ್ಗಳು ಅಷ್ಟೇ ಅಲ್ಲದೆ ಸ್ಟ್ರಾಟಜಿಕ್ ಕೋಆಪರೇಷನ್ ನಡಿನಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ನೋಡ್ಬೋದು, ಎಜುಕೇಷನ್ ಇರ್ಬೋದು ಅಥವಾ ಇನೋವೇಷನ್ ರಿಸರ್ಚ್ ಇರ್ಬೋದು, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಎನರ್ಜಿ ಎಕ್ಸ್ಚೇಂಜ್ ಮತ್ತು ಬ್ಲೂ ಎಕಾನಮಿ, ಈ ಎಲ್ಲ ಮೇಜರ್ ಏರಿಯಾಗಳಲ್ಲಿ ಭಾರತ ಮತ್ತು ಫ್ರಾನ್ಸ್ನ ಒಂದು ಕೋಆಪರೇಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಡೋ ಪೆಸಿಫಿಕ್ ರೀಜನಲ್ಲಿರ್ತಕ್ಕಂಥ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೂ ಸಹ ಫ್ರಾನ್ಸು ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಡಿಫೆನ್ಸ್ ಸೆಕ್ಟರ್ಗೆ ರಿಲೇಟೆಡ್ ಇರುವಂತೆ ಹೆಚ್ಚಿನ ಒಂದು ಕೋಆಪರೇಷನನ್ನು ನಾವು ಫ್ರಾನ್ಸ್ ಜೊತೆಗೆ ಮಾಡ್ತೀವಿ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಹೊಂದಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಡಿಯಾ ಹಾಗೂ ಫ್ರಾನ್ಸ್ನ ರಿಲೇಷನ್ ನಮಗೆ ತುಂಬ ಇಂಪಾರ್ಟೆಂಟು. ಭಾರತ ಹಾಗೂ ಫ್ರಾನ್ಸ್ನ ಸ್ಟ್ರಾಟಜಿಕ್ ಕೋಆಪರೇಷನ್ ಸ್ಟಾರ್ಟ್ ಆಗಿದ್ದು ಆಫ್ಟರ್ ಕೋಲ್ಡ್ ವಾರ್. ಸರಿಸುಮಾರು 1998 ಆದಮೇಲೆ ಈ ಒಂದು ಪಾರ್ಟ್ನರ್ಶಿಪ್ ಎನ್ಹ್ಯಾನ್ಸ್ ಆಗಿದೆ. ಮತ್ತು ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಮತ್ತು ಕಾಶ್ಮೀರ್ ಇಶ್ಯೂ ಇರ್ಬೋದು, ಭಾರತ ಇವತ್ತು ಕಾಶ್ಮೀರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಸಪೋರ್ಟನ್ನು ಮಾಡ್ತಾ ಇರೋದು ಫ್ರಾನ್ಸ್ ಅಂತಲೂ ಸಹ ಹೇಳ್ಬೋದು. ಫ್ರಾನ್ಸ್ ಇವತ್ತು ಭಾರತವನ್ನು ಒಂದು ರಿಲಯಬಲ್ ಪಾರ್ಟ್ನರ್ ಆಗಿ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದಾಗಿ ನಾವು ಕನ್ಸಿಡರ್ ಮಾಡಬೇಕು. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಲಾಸ್ ಆ್ಯಂಡ್ ಡ್ಯಾಮೇಜ್ ಡಿಸಿಷನ್ಸ್, ಪಿಟ್ಫಾಲ್ಸ್ ಆ್ಯಂಡ್ ಪ್ರಾಮಿಸಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ
ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. COP27 ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್ ಮೇಲೆ ಇಲ್ಲಿ ಕ್ರಿಟಿಕಲ್ ಅನಲೈಸಿಸ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನೋಡ್ಬೋದು. ಲಾಸ್ ಆ್ಯಂಡ್ ಡ್ಯಾಮೇಜಸ್ ಫಂಡ್ ಏನಿದೆ ಅಲ್ಲ, ಇವಾಗ ಕ್ಲೈಮೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು COP27 ಪ್ರಪೋಸಲನ್ನು ಮಾಡಿದೆ. COP27 ಎಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಪ್ಲೇಸನ್ನು ಮೆನ್ಷನ್ ಮಾಡಿ. ಸೊ ಲಾಸ್ ಆ್ಯಂಡ್ ಡ್ಯಾಮೇಜಸ್ ಫಂಡ್ಗೆ ಸಂಬಂಧಪಟ್ಟಂತೆ ಇವಾಗ ವಲ್ನರೇಬಲ್ ಕಂಟ್ರೀಸ್ಗಳಿಗೆ ಮೋಸ್ಟ್ ವಲ್ನರೇಬಲ್ ಕಂಟ್ರೀಸ್ಗಳಿಗೆ ಆಗಿರುವಂಥ ಒಂದು ಲಾಸನ್ನು ಸರಿದೂಗಿಸ್ಕೊಳ್ಳೋದಕ್ಕೋಸ್ಕರ ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಡಿಸಾಸ್ಟರನ್ನು ಅವ್ರು ಏನು ಫೇಸ್ ಮಾಡಿದಾರಲ್ಲ, ಲಾಸ್ ಆಗಿದೆ, ಅವ್ರಿಗೆ ಡ್ಯಾಮೇಜು ಆಗಿದೆ, ಇದನ್ನು ಮತ್ತೆ ಅವರು ರೀಕವರ್ ಮಾಡಲಿಕ್ಕೆ ಅಥವಾ ಮಿಟಿಗೇಟ್ ಮಾಡಲಿಕ್ಕೆ ಫೈನಾನ್ಸ್ನ ಒಂದು ಅವಶ್ಯಕತೆ ಇದೆ. ಡೆವಲಪ್ಡ್ ಕಂಟ್ರೀಸ್ಗಳ ಒಂದು ಹಿಸ್ಟಾರಿಕಲ್ ಎಮಿಷನ್ ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ಅವರು ಇವತ್ತು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಸಹಕಾರಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು COP27 ಒಂದು ಡಿಸ್ಕಷನನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಟ್ರಾಂಗ್ ಕಮಿಟ್ಮೆಂಟು ಡೆವಲಪ್ಡ್ ನೇಷನ್ಸ್ಗಳಿಂದ ಬರ್ತಾ ಇಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ಗಳಲ್ಲಿ ಸಾಕಷ್ಟು ಕ್ಲೈಮೇಟಿಂದ ಇಂಪ್ಯಾಕ್ಟ್ ಆಗಿರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಫೈನಾನ್ಸ್ನ ಒಂದು ಅವಶ್ಯಕತೆ ಇದೆ, ಅಥವಾ ಈ ಒಂದು ಡೆಡಿಕೇಟೆಡ್ ಆಗಿರುವಂತಹ ಲಾಸ್ ಆ್ಯಂಡ್ ಡ್ಯಾಮೇಜ್ ರೆಸ್ಪಾನ್ಸ್ ಫಂಡ್ನ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದಾಗಲಿ ನಾವು ನೋಡ್ಬೋದು. ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾವು ಗ್ಲೋಬಲ್ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. ಪ್ರಿಫರಬಲಿ 1.5 ಡಿಗ್ರಿ ಸೆಲ್ಸಿಯಸ್ಟು ನಾವು ಕಡಿಮೆ ಮಾಡಬೇಕು. ಇದನ್ನು ರೀಚ್ ಮಾಡಲಿಕ್ಕೆ ಡೆವಲಪಿಂಗ್ ನೇಷನ್ಸ್ಗಳು ಸರಿಸುಮಾರು $100 ಬಿಲಿಯನ್ ಇಯರ್ ವೈಸ್ ಕೊಡಲೇಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಮೊದಲು ಹಾಕಿದ್ವಿ. ಆದರೆ ಯಾವುದೇ ರೀತಿಯಾಗಿ ಅವರು ಸರಿಯಾದಂತಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಎವಿಡೆನ್ಸನ್ನು ಇಲ್ಲಿ ಕೈಗೊಂಡಿದ್ದಾರೆ. ಕ್ಲೈಮೇಟ್ ಚೇಂಜ್ ನೆಗೋಷಿಯೇಷನ್ಗೆ ಸಂಬಂಧಪಟ್ಟಂತೆ ಡೆವಲಪ್ಡ್ ನೇಷನ್ಸ್ಗಳು ಹಿಸ್ಟಾರಿಕಲಿ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರೋದ್ರಿಂದ ಫ್ಯೂಚರ್ ಡೇಸಲ್ಲಿ ಅವರು ಲಿಮಿಟೇಷನನ್ನು ಮಾಡಬೇಕು ಅಂತಂದರೆ ಲಿಮಿಟೇಷನನ್ನು ಮಾಡಲಿಕ್ಕೆ ಅವ್ರ ಹತ್ರ ಫಂಡ್ ಇದೆ. ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರ ಫಂಡ್ ಇನ್ವೆಸ್ಟ್ಮೆಂಟ್ ಏನೋ ನಡೀತಾ ಇದೆ. ಆದರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇರುವಂತಹ ಅಡ್ವರ್ಸ್ ಎಫೆಕ್ಟನ್ನು ಇವರು ರೆಡ್ಯೂಸ್ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ನ ಒಂದು ಅವಶ್ಯಕತೆ ಇದೆ ಅನ್ನೋದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿರುವಂತಹ ಓವರಾಲ್ ಗ್ರೋತ್ ಅಂದರೆ ಡೆವಲಪಿಂಗ್ ಕಂಟ್ರೀಸ್ಗಳು ಸಹ ಗ್ರೋತನ್ನು ಕಾಣಬೇಕು, ಜೊತೆಗೆ ನಾವು ಕ್ಲೈಮೇಟಲ್ಲಿ ಬದಲಾವಣೆ ಆಗೋದನ್ನು ಸಹ ತಡೆಗಟ್ಟಬೇಕು. ಮೇಜರ್ ಪ್ರಿನ್ಸಿಪಲ್ ಏನಂತಂದರೆ CBDR, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಅವರ ಒಂದು ರೆಸ್ಪೆಕ್ಟಿವ್ ಕೆಪಾಬಿಲಿಟಿಯ ಆಧಾರದ ಮೇಲೆ ಇವತ್ತು ಕಾಂಟ್ರಿಬ್ಯೂಷನನ್ನು ಮಾಡಬೇಕು. ಸೊಸೈಟಿಗೆ ಆಗ್ತಕ್ಕಂಥ ಒಂದು ಪ್ರೆಷರ್ ಏನಿದೆಯಲ್ಲ ಎನ್ವಿರಾನ್ಮೆಂಟ್ ಮೇಲೆ, ಇದನ್ನು ತಡೆಗಟ್ಟಬೇಕು ಅನ್ನುವಂಥದ್ದನ್ನು ಆಥರ್ ಇಲ್ಲಿ ಎಂಫಸೈಸ್ ಮಾಡ್ತಾರೆ. ಹಾಗೂ ನಾವು ಕೇವಲ ಕ್ಲೈಮೇಟ್ ಫೈನಾನ್ಸ್ ಫಂಡ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಇಂಟರ್ನ್ಯಾಷನಲ್ ಇನ್ಶೂರೆನ್ಸ್ ಪೂಲ್ನ ಒಂದು ರಿಕ್ವೈರ್ಮೆಂಟ್ ಇದೆ. ಒಂದು ಪ್ರಾಪರ್ ಆಗಿರತಕ್ಕಂಥ ರಿಸರ್ಚನ್ನು ಮಾಡಬೇಕು. ಸೊ ಮೇಜರ್ ಎಮಿಟರ್ಸ್ ಯಾವುದು, ಕೇವಲ ಡಿಸ್ಕಷನ್ ಅಲ್ಲ, ಪ್ರಾಕ್ಟಿಕಲಿ ಕೆಲವೊಂದಿಷ್ಟು ಡೇಟಾನೊಂದಿಗೆ ಹೇಗೆ ಕಾಂಟ್ರಿಬ್ಯೂಷನ್ ಆಗಿದೆ, ಯಾರು ಮೇಜರ್ ಎಮಿಟರ್ಸ್ಗಳು, ಇವನ್ನೆಲ್ಲ ಡೆವಲಪಿಂಗ್ ಕಂಟ್ರೀಸ್ಗಳ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ. ಸೊ ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಂದು ಇನ್ಶೂರೆನ್ಸ್ ಪೂಲನ್ನು ಸೆಟಪ್ ಮಾಡಬೇಕು. ಇದರಿಂದ ಈ ಒಂದು ಇನ್ಶೂರೆನ್ಸ್ ಪೂಲಿಂದ ಡೆಡಿಕೇಟೆಡ್ ಆಗಿರುವಂತಹ ಲಾಸ್ ಆ್ಯಂಡ್ ಡ್ಯಾಮೇಜ್ ರೆಸ್ಪಾನ್ಸ್ ಫಂಡನ್ನು ಯುಟಿಲೈಸ್ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಫಂಡನ್ನು ಸಹ ನಾವಿಲ್ಲಿ ಯೂಸ್ ಮಾಡುವಂಥದ್ದು. ಇಂಡಿವಿಜುವಲ್ ಕಂಟ್ರೀಸಲ್ಲಿ ಹೇಗೆ ಫಂಡನ್ನು ಯೂಸ್ ಮಾಡ್ಕೋಬೋದು, ಅವರ ಎಕ್ಸಿಸ್ಟಿಂಗ್ ನೀಡ್ ಯಾವ ರೀತಿಯಾಗಿದೆ ಅಂತ ಕನ್ಸಿಡ್ರೇಷನನ್ನು ಮಾಡಿದಾದಮೇಲೆ ಈ ಒಂದು ಇಂಟರ್ನ್ಯಾಷನಲ್ ಪೂಲಿಂದ ಅವರಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಬೇಕು, ಕ್ಲೈಮೇಟ್ ಫೈನಾನ್ಸನ್ನು ಕೊಡಬೇಕು ಅನ್ನುವಂಥದ್ದಾಗಿ. ಸೊ ಮೊದಲು ನಮಗೆ ಪ್ರಾಪರಾಗಿ ಯಾರು ಹೆಚ್ಚಿನ ಒಂದು ಎಮಿಟರ್ಸು, ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಪ್ರಾಪರ್ ಸ್ಟ್ರಾಟಜಿ ಇರಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಹಾಗೂ ಆಯಿಲ್ ರಿಲೇಟೆಡ್ ಇರುವಂಥ ಕಂಪನಿ ಇರ್ಬೋದು, ಗ್ಯಾಸ್ ರಿಲೇಟೆಡ್ ಇರ್ತಕ್ಕಂಥ ಕಂಪನೀಸ್ಗಳು ಹೆಚ್ಚಿನ ಒಂದು ಪ್ರಾಫಿಟನ್ನು ಪಡಿತಾ ಇದ್ದಾವೆ, ಅವ್ರ ಮೇಲೆ ಟ್ಯಾಕ್ಸನ್ನು ಹಾಕಬೇಕು. ಎನ್ವಿರಾನ್ಮೆಂಟಲ್ಲಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಇವತ್ತು ಫಾಸಿಲ್ ಫ್ಯೂಯಲ್ ಆಯಿಲ್ ಇರ್ಬೋದು ಅಥವಾ ಗ್ಯಾಸ್ ಕಂಪನೀಸ್ಗಳು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಒಂದು ರಿಸರ್ಚನ್ನು ಪ್ರೊವೈಡ್ ಮಾಡಲಿಕ್ಕೂ ಸಹ ನ್ಯಾಷನಲ್ ಲೆವೆಲಲ್ಲಿ ಸ್ಟೇಟ್ ವೈಸ್ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಒಂದು ಅಪ್ರೋಚನ್ನು ಸಹ ಇಲ್ಲಿ ಹೇಳಿದ್ದಾರೆ. ಜರ್ಮನ್ ಅವರ ಒಂದು ಗ್ಲೋಬಲ್ ಶೀಲ್ಡ್ ಸ್ಕೀಮ್ ಅಗೇನ್ಸ್ಟ್ ಕ್ಲೈಮೇಟ್ ರಿಸ್ಕ್ ಅನ್ನುವಂಥ ಒಂದು ಮಾಡೆಲನ್ನು ಸಹ COP27 ಡಿಸ್ಕಷನನ್ನು ಮಾಡಿದ್ದಾರೆ. ಈ ಒಂದು ಗ್ಲೋಬಲ್ ಶೀಲ್ಡ್ ಸ್ಕೀಮ್ ನಡಿನಲ್ಲಿ ಡಿಸಾಸ್ಟರ್ ಆಗೋಕ್ಕಿಂತ ಮುಂಚೆ ಇರ್ಬೋದು ಅಥವಾ ಇಮಿಡಿಯೇಟಾಗಿ ಡಿಸಾಸ್ಟರ್ ಆಗಿರುವಂಥ ಒಂದು ಗ್ಯಾಪಲ್ಲಿ ನಮಗೆ ಮೊದಲೇ ಶೀಲ್ಡ್ನ ಅವಶ್ಯಕತೆ ಇದೆ. ಶೀಲ್ಡ್ ಅಂತಂದರೆ ಇಲ್ಲಿ ನಥಿಂಗ್ ಬಟ್ ಫೈನಾನ್ಸ್, ಪ್ರೀ ಅರೇಂಜ್ಡ್ ಫೈನಾನ್ಸ್ನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಜರ್ಮನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇವತ್ತು ಡೆಡಿಕೇಟೆಡ್ ಆಗಿರುವಂಥ ಲಾಸ್ ಆ್ಯಂಡ್ ಡ್ಯಾಮೇಜ್ ರೆಸ್ಪಾನ್ಸ್ನ ಫಂಡ್ ಅವಶ್ಯಕತೆ ಇದೆ ಅನ್ನೋದಾಗಿ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇದು ಗ್ಲೋಬಲ್ ಶೀಲ್ಡ್ ಆಗಿ ಆ್ಯಕ್ಟ್ ಮಾಡುತ್ತೆ.
ಯಾವುದೇ ಒಂದು ಡಿಸಾಸ್ಟರಲ್ಲಿ ಅಥವಾ ಡೊಮೆಸ್ಟಿಕ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಆಬ್ಸ್ಟ್ಯಾಕಲ್ಸ್ಗಳನ್ನು ದೂರ ಮಾಡಲಿಕ್ಕೆ ಒಂದು ಶೀಲ್ಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಒಂದು ಲಾಸ್ ಆ್ಯಂಡ್ ಡ್ಯಾಮೇಜ್ ರೆಸ್ಪಾನ್ಸ್ ಫಂಡ್ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಸ್ಟಿಲ್ ಅ ನೈಟ್ ಮೇರ್ ಫಾರ್ ಡೊಮೆಸ್ಟಿಕ್ ವೈಲೆನ್ಸ್ ಸರ್ವೈವರ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 1 ಹಾಗೂ GS ಪೇಪರ್ 2 ನಡಿನಲ್ಲಿ ನಾವು ನೋಡ್ಕೋಬೋದು. ಸೊಸೈಟಿ ಮತ್ತು ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ವುಮನ್ ರಿಲೇಟೆಡ್ ಇಶ್ಯೂಸಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಹಿಳೆಯರ ವಿರುದ್ಧ ಆಗುವಂಥ ಎಲ್ಲ ಫಾರ್ಮ್ಸ್ ಆಫ್ ವೈಲೆನ್ಸನ್ನು ಎಲಿಮಿನೇಷನ್ ಮಾಡುವಂಥದ್ದನ್ನು ನವೆಂಬರ್ 25 ಡಿಸ್ಕಷನ್ ಮಾಡಿದ್ದಾರೆ. ಹಾಗೂ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಸೊ ಮಹಿಳೆಯರನ್ನು ಡೊಮೆಸ್ಟಿಕ್ ವೈಲೆನ್ಸಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ಒಂದು ಆ್ಯಕ್ಟ್ ಇದೆ, 2005 ಇರುವಂತಹ ಈ ಒಂದು ಆ್ಯಕ್ಟ್ ಬಗ್ಗೆಯೂ ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಮಹಿಳೆಯರನ್ನು ಇವತ್ತು ಡೊಮೆಸ್ಟಿಕ್ ವೈಲೆನ್ಸಿಂದ ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥ ಒಂದು ಡೆಫಿನೇಷನನ್ನು ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಟೈಮ್ ಭಾರತದ ಲಾ ನಡಿನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು ಅಂತ ಡೆಫಿನೇಷನ್ ಕೊಡೋದು ಪ್ರೊಟೆಕ್ಷನ್ ಆಫ್ ವುಮನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005. ಸೊ ಭಾರತದಲ್ಲಿ ಇಷ್ಟೊಂದು ಲಾಸ್ ಇದ್ರೂ ಸಹ ನಾವಿವತ್ತು ಡೊಮೆಸ್ಟಿಕ್ ವೈಲೆನ್ಸನ್ನು ಅಥವಾ ಮಹಿಳೆಯರ ಮೇಲೆ ಆಗುವಂತಹ ವೈಲೆನ್ಸ್, ಸ್ಪೆಸಿಫಿಕಲಿ ಹೇಳೋದಾದರೆ ಎಮೋಷ್ನಲ್ ವೈಲೆನ್ಸ್ ಇರ್ಬೋದು, ವರ್ಬಲ್ ವೈಲೆನ್ಸ್, ಸೆಕ್ಷುವಲ್, ಸೈಕಲಾಜಿಕಲ್ ಅಬ್ಯೂಸ್, ಇವನ್ನೆಲ್ಲ ತಡೆಗಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದಾಗಲಿ. ಸೊ ಈ ಒಂದು ಡೆಫಿನೇಷನ್ ಬ್ರಾಡರ್ ಇದೆ. ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂತಕ್ಕಂಥ ಡೆಫಿನೇಷನನ್ನು ಆ್ಯಕ್ಟ್ ನಡಿನಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಕೇವಲ ಫಿಸಿಕಲ್ ವೈಲೆನ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾ ಇಲ್ಲ. ಎಮೋಷ್ನಲ್, ವರ್ಬಲ್ ಮತ್ತು ಸೈಕಲಾಜಿಕಲ್ ಅಬ್ಯೂಸ್ ಅಂತ ನಾವೇನು ಹೇಳಿದ್ವಲ್ಲ, ಈ ಎಲ್ಲ ಫಾರ್ಮ್ಸನ್ನು ಸಹ ಈ ಒಂದು ಡೆಫಿನೇಷನ್ ಅಡಿನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಭಾರತದಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಲಾ ಇದ್ರೂ ಸಹ ಇವತ್ತು ಮಹಿಳೆಯರಿಗೆ ಲಾ ಅನ್ನು ಎಕ್ಸಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಅಷ್ಟೊಂದು ರೀಚ್ ಆಗ್ತಾ ಇಲ್ಲ ಅನ್ನುವಂಥದ್ದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇದರಲ್ಲಿರುವಂಥ ಒಂದು ಡೇಟಾನ ಪ್ರಕಾರ 5th ರಿಪೋರ್ಟ್ ರೀಸೆಂಟ್ಲಿ ಬಿಟ್ಟಿದೆ, 2019 ಹಾಗೂ 21ರ ಸಾಲಿನಲ್ಲಿ ಬಿಟ್ಟಿರುವಂಥ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿವೀಲ್ ಮಾಡೋ ಪ್ರಕಾರ ನಮ್ಮ ಸೊಸೈಟಿನಲ್ಲಿ ಆಗಿರುವಂತಹ ವೈಲೆನ್ಸ್, ಅದರಲ್ಲೂ ಮಹಿಳೆಯರ ವಿರುದ್ಧ ಆಗಿರ್ತಕ್ಕಂಥ ವೈಲೆನ್ಸ್, ಈವನ್ ಮದುವೆ ಆದರೂ ಸಹ 32% ವೈಲೆನ್ಸ್ ಹೆಚ್ಚಾಗಿದೆ. ಇದು ಕೇವಲ ಪಾರ್ಟ್ನರಿಂದ ಅಥವಾ ಹಸ್ಬೆಂಡಿಂದ ಆಗ್ತಕ್ಕಂಥ ವೈಲೆನ್ಸ್. ಇನ್ನು ಅದರ್ ಫ್ಯಾಮಿಲಿ ಮೆಂಬರ್ಸಿಂದ ಆಗುವಂಥ ವೈಲೆನ್ಸನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಈ ಒಂದು ವೈಲೆನ್ಸ್ಗೆ ಎಕ್ಸ್ಪೋಸ್ ಆಗುವಂತಹ ಏಜ್ ಗ್ರೂಪ್ ಅಂತಂದರೆ 18 to 49 ಇರತಕ್ಕಂತಹ ಮಹಿಳೆಯರು. ಹಾಗೂ ಇದೇ ರಿಪೋರ್ಟಲ್ಲಿ ಮಹಿಳೆಯರ ಮೇಲೆ ಆಗಿರುವಂತಹ ವೈಲೆನ್ಸನ್ನು ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂತಹ ಮಹಿಳೆಯರ ಪರ್ಸೆಂಟೇಜ್ ಕೇವಲ 14%. ಅಂದರೆ ಹೆಲ್ಪ್ ಬೇಕು ಅಂತ ಮುಂದಾಗಿರುವಂತಹ ಮಹಿಳೆಯರು, ಡೊಮೆಸ್ಟಿಕ್ ವೈಲೆನ್ಸಿಂದ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ ಮಹಿಳೆಯರು ಇವತ್ತು ಹೆಲ್ಪ್ಗೋಸ್ಕರ ಮುಂದಾಗಿರೋದಂತಂದರೆ 14% ಕೇವಲ. ಇನ್ನು ರಿಮೈನಿಂಗ್ ಜನರು ಸಹಿಸ್ಕೊಂಡೇ ಇದ್ದಾರೆ ಅನ್ನುವಂಥದ್ದು, ಅವರಿಗೆ ಪ್ರಾಪರ್ ಆಗಿರುವಂತಹ ಎಕ್ಸೆಸಿಬಿಲಿಟಿ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಯಾಕೆ ಇವತ್ತು ಮಹಿಳೆಯರು ತಮ್ಮ ಒಂದು ಪ್ರಾಬ್ಲಮನ್ನು ಶೇರ್ ಮಾಡಲಿಕ್ಕೆ ಅಥವಾ ತಾವು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ವೈಲೆನ್ಸನ್ನು ಹೇಳಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತಂದರೆ, ಮಹಿಳೆಯರಲ್ಲಿರ್ತಕ್ಕಂಥ ಮೈಂಡ್ಸೆಟ್ ಇವತ್ತು ಇದನ್ನು ಹೇಳಿದರೆ ಎಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಎಲ್ಲಿ ಟೆನ್ಷನ್ ಆಗುತ್ತೆ, ಫ್ಯಾಮ್ಲಿನಲ್ಲಿ ಟೆನ್ಷನ್ ಆಗುತ್ತೆ ಅನ್ನುವಂಥ ಒಂದು ಮೈಂಡ್ಸೆಟ್. ಸೊ ಈ ಒಂದು ಹಂತದಲ್ಲಿ ಮಹಿಳೆಯರಿಗೆ ಅವೇರ್ನೆಸ್ಸನ್ನು ತರೋದು ಅಥವಾ ಮಹಿಳೆಯರ ಮೈಂಡ್ಸೆಟ್ಟನ್ನು ಬದಲಾವಣೆ ಮಾಡೋದು ಇನಿಷಿಯಲ್ ಸ್ಟೇಜಸಲ್ಲಿ ಇರುತ್ತೆ, ಇರೆಸ್ಪೆಕ್ಟಿವ್ ಆಫ್ ದರ್ ಎಜುಕೇಷನ್, ಕಾಸ್ಟ್ ಅಥವಾ ಕ್ಲಾಸನ್ನು ಹೊರತಾಗಿ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು ಅನ್ನುವಂಥದ್ದಾಗಿ. ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿಗೆ ಟ್ರೀಟ್ ಮಾಡುವಂತಹ ವೇನೇ ಡಿಫ್ರೆಂಟ್ ಇರುತ್ತೆ ನಮ್ಮ ಸೊಸೈಟಿನಲ್ಲಿ. ಅವರು ಹೆಚ್ಚಿನ ಒಂದು ಅಡ್ಜಸ್ಟಬಿಲಿಟಿನ ಹೊಂದಿರಬೇಕು, ಅಕೊಮಿಡೇಟಿವ್ ಆಗಿರುವಂಥ ನೇಚರ್ನ ಹೊಂದಿರಬೇಕು, ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಹೆಚ್ಚು ಅಕೊಮಿಡೇಟಿವ್ ಆಗಿರಬೇಕು ಅನ್ನುವಂಥದ್ದಾಗಿ ಮೊದಲೇ ಒಂದು ಪ್ರಯಾರಿಟಿ ಬೇಸ್ಡ್ ಮೇಲೆ ಅಥವಾ ಹೆಣ್ಮಕ್ಳ ಒಂದು ಮೈಂಡ್ಸೆಟ್ ಹೀಗಿರಬೇಕು ರಿಲೇಷನ್ಶಿಪ್ಪಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿರ್ತಾರೆ. ಹಾಗಾಗಿ ಅವರು ಎಷ್ಟೋ ವೈಲೆನ್ಸ್ ಆದರೂ ಸಹ ಸಹಿಸ್ತಾ ಬಂದಿರ್ತಾರೆ. ಅವರ ಒಂದು ತೊಂದರೆಯನ್ನು ಫೇಸ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇರೋದ್ರೆ ಇಲ್ಲ, ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇರಲ್ಲ. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಪ್ರೊಟೆಕ್ಷನ್ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಅವೇರ್ನೆಸ್ಸನ್ನು ಹೊಂದಿರೋದಿಲ್ಲ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಸ್ಟೇಷನ್ಸ್ಗಳ ಒಂದು ರೋಲ್ ಯಾವ ರೀತಿಯಾಗಿರುತ್ತೆ, ಇವಾಗ ಅವ್ರಿಗೆ ಎಷ್ಟೇ ಒಂದು ವೈಲೆನ್ಸ್ ಆದರೂ ಅವರು ಮುಂದೆ ಬರ್ತೀನಿ ಅಂತಂದಾಗ ಅವ್ರಿಗೆ ಪ್ರಾಪರ್ ಆಗಿರುವಂತಹ ವೇ ಇರಬೇಕು. ಈವನ್ ಪೊಲೀಸ್ ಸ್ಟೇಷನಲ್ಲಿ ಬಂದಾಗೂ ಸಹ ಮನೆಯಿಂದ ವೈಲೆನ್ಸ್ ಆಗಿದೆ ಅಥವಾ ಹೌಸ್ ಹೋಲ್ಡಿಂದ ವೈಲೆನ್ಸ್ ಆಗಿದೆ ಅಂದಾಗ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಪ್ರಾಪರ್ ಆಗಿರುವಂತಹ ಸೊಲ್ಯೂಷನ್ ಅವ್ರಿಗೆ ಪ್ರೊವೈಡ್ ಮಾಡಬೇಕು, ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ನಾವು ನೋಡಬೇಕು.
ಪೊಲೀಸ್ ಸ್ಟೇಷನ್ಸ್ಗಳ ಒಂದು ರೋಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಲ್ಲಿ ಎಂಫಸೈಸ್ ಮಾಡ್ಬೋದು. ಸೊ ಇಲ್ಲಿ ಪ್ರತಿ ಸ್ಟೇಟ್ಸ್ಗಳಲ್ಲಿ ಇವಾಗ ಪ್ರೊಟೆಕ್ಷನ್ ಆಫೀಸರ್ಸ್ಗಳನ್ನು ನಾವು ಸೆಟಪ್ ಮಾಡಬೇಕು, ಅಥವಾ ಒಂದು ಪರ್ಟಿಕ್ಯುಲರ್ ಪೋಸ್ಟನ್ನು ಸೆಟಪ್ ಮಾಡಬೇಕು. ಸ್ಪೆಸಿಫಿಕಲಿ ನಾವು ಡೊಮೆಸ್ಟಿಕ್ ವೈಲೆನ್ಸನ್ನು ಅದರಲ್ಲಿ ಸ್ಕಿಲ್ಡ್ ಆಗಿರತಕ್ಕಂತಹ ಹ್ಯೂಮನ್ ರಿಸೋರ್ಸ್ ಇರಬೇಕು. ಸೊ ಇದರಿಂದಾಗಿ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಎನ್ಶೋರ್ ಮಾಡ್ಬೋದು. ಸೊ ನಮ್ಮ ಒಂದು ಸೊಸೈಟಿನಲ್ಲಿ ಪೆಟ್ರಾರ್ಕಿಯಲ್ ಸಿಸ್ಟಮ್ ಇರ್ಬೋದು ಅಥವಾ ಹಿಟಿರೋ ನಾರ್ಮೇಟಿವ್ ಸಿಸ್ಟಮ್ ಇರ್ಬೋದು, ಇವೆಲ್ಲನೂ ಸಹ ಇವತ್ತು ಮಹಿಳೆಯರ ಒಂದು ರೈಟ್ಸನ್ನು ಎನ್ಶ್ಯೂರ್ ಮಾಡೋದರಲ್ಲಿ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ಡೊಮೆಸ್ಟಿಕ್ ವೈಲೆನ್ಸನ್ನು ಒಂದು ಕ್ರೈಮ್ ಆಗಿ ಕನ್ಸಿಡರ್ ಮಾಡಬೇಕು. ಕೇವಲ ಸಿವಿಲ್ ರೆಮಿಡೀಸನ್ನು ನಾವು ಕೊಡೋದ್ರ ಅಷ್ಟೇ ಅಲ್ಲದೆ ಅದನ್ನು ಕ್ರಿಮಿನಲ್ ವೈಲೆನ್ಸ್ ಆಗಿ ಕನ್ಸಿಡರ್ ಮಾಡಿದರೆ ನಾವು ಡೊಮೆಸ್ಟಿಕ್ ವೈಲೆನ್ಸನ್ನು ಸಾಕಷ್ಟು ಮಟ್ಟಿಗೆ ತಡೆಗಟ್ಬೋದು. ಫ್ಯಾಮಿಲಿಯಲ್ಲಿ ಆಗ್ತಕ್ಕಂತಹ ಒಂದು ವೈಲೆನ್ಸನ್ನು ಅಥವಾ ಡೊಮೆಸ್ಟಿಕ್ ವೈಲೆನ್ಸನ್ನು ನಾವು ಇವತ್ತು ತಡೆಗಟ್ಬೋದು ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ನಾವು ಮೇನ್ಸಲ್ಲಿ ಡೈಮೆನ್ಷನ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.